ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೈ ಪ್ರೋಟೀನ್ ಇರುವ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಅದೇನೆಂದರೆ ಸೋಯಾ ಚಂಕ್ಸ್ನ ಒಂದು ಸಿಂಪಲ್ ರೆಸಿಪಿ. ಮೊದಲಿಗೆ 80 ಗ್ರಾಮ್ಸ್ ಸೋಯಾ ಚಂಕ್ಸನ್ನು ಬಿಸಿ ನೀರಿಗೆ ಹಾಕಿ 10 ನಿಮಿಷ ಇಡ್ತಾ ಇದ್ದೇನೆ. ಈಗ ಅದು ಸ್ಮೂತ್ ಆಗಿದೆ. ಅದನ್ನು 4 ಪೀಸ್ಗಳಾಗಿ ಕಟ್ ಮಾಡಿಟ್ಟುಕೊಳ್ತಿದ್ದೇನೆ. ಈ ರೆಸಿಪಿಯನ್ನು ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು ಏನಂದರೆ ಕರಿಬೇವು, 1 ಇಂಚಿನಷ್ಟು ಶುಂಠಿ, 4 ಎಸಳು ಬೆಳ್ಳುಳ್ಳಿ, 1 ದೊಡ್ಡ ಈರುಳ್ಳಿ, ಟೊಮ್ಯಾಟೊ 1, 4 ಕಾಯಿಮೆಣಸು, ಅರ್ಧ ನಿಂಬೆಯ ರಸ, 80 ಗ್ರಾಮ್ಸ್ ಸೋಯಾ ಚಂಕ್ಸ್, ಕಸೂರಿ ಮೇಥಿ, 1 ಲೋಟ ತೆಂಗಿನಕಾಯಿಯ ಹಾಲು, 1 ಟೇಬಲ್ ಸ್ಪೂನ್ ಧನಿಯಾ ಹುಡಿ, 1/4 ಟೇಬಲ್ ಸ್ಪೂನ್ ಅರಶಿನ, ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಹುಡಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹುಡಿ. ಮೊದಲಿಗೆ ಒಂದು ಬಾಣಲೆಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಕಾದ ಮೇಲೆ ಅದಕ್ಕೆ 2 ಟೀ ಸ್ಪೂನ್ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅರಶಿನ ಹುಡಿ, ನಂತರ ಕಟ್ ಮಾಡಿಟ್ಟುಕೊಂಡಿರುವ ಸೋಯಾ ಚಂಕ್ಸ್ ಅನ್ನು ಹಾಕಿ 5 ನಿಮಿಷ ಫ್ರೈ ಮಾಡ್ತಾ ಇದ್ದೇನೆ. ಸೋಯಾ ಚಂಕ್ಸ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಈಗ ಅದನ್ನು ತೆಗೆದಿಟ್ಟುಕೊಳ್ತಿದ್ದೇನೆ. ನಂತರ ಅದೇ ಬಾಣಲೆಗೆ ಮತ್ತೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ತಿದ್ದೇನೆ. ನಂತರ ಕರಿಬೇವು ಕೂಡ ಹಾಕ್ತಾ ಇದ್ದೇನೆ. ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಅದಕ್ಕೆ 1 ಟೊಮ್ಯಾಟೊ, 4-5 ಕಾಯಿ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಟೊಮ್ಯಾಟೊ ಅರ್ಧ ಬೆಂದ ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಹುಡಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಖಾರದ ಹುಡಿ, ಚಿಟಿಕೆಯಷ್ಟು ಅರಶಿನ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಈಗ ಅದಕ್ಕೆ ಸೋಯಾ ಚಂಕ್ಸ್ ಅನ್ನು ಹಾಕ್ತಿದ್ದೇನೆ. ನಂತರ ಅರ್ಧ ನಿಂಬೆಯ ರಸವನ್ನು ಹಾಕ್ತಾ ಇದ್ದೇನೆ. ಹೀಗೆ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ತೆಂಗಿನಕಾಯಿ ಹಾಲನ್ನು ಹಾಕ್ತಾ ಇದ್ದೇನೆ. ಈಗ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ. ಹೀಗೆ 2 ನಿಮಿಷ ಬೇಯಿಸಿದ್ರೆ ಸಿಂಪಲ್ ಆದ ಸೋಯಾ ಚಂಕ್ಸ್ನ ರೆಸಿಪಿ ರೆಡಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.